bed. Prince, bed. No, Prince, bed. Very good boy. Very good boy. Yes. Go. Prince, Prince, bed. Bed. Very good boy. No, no. ಸೊ ಇವಾಗ ಒಂದು ಅಸೋಸಿಯೇಷನ್ ನಮ್ಮನ್ನೇ ಕೇಳ್ತಿದ್ದಾರೆ ಏನ್ ಮಾಡ್ಬೇಕು ಅಂತ. ಸೊ ಈಗ ನೀವು ಹೇಳ್ಕೊಡ್ಬೇಕಾಗಿರೋ ಕೆಲಸ ನಿಮ್ದೆ. ಬೆಡ್. ಎಸ್, ಗುಡ್ ಬಾಯ್. ಈಗ ಅವ್ನು ಕೂತ ಅಂದ್ರೆ ರಿವಾರ್ಡ್ ಕೇಳ್ತಿದ್ದಾನೆ ಅವನು. ಈಗ ನಿಮ್ಮ ಕೆಲಸ ಬಹಳ ಇಂಪಾರ್ಟೆಂಟ್. ಈಗ ಅವ್ನು ಕೇಳ್ತಿದ್ದಾನೆ, ನಾನು ಕೂತಿದ್ದೀನಲ್ಲ, ಮುಂಚೆ ಎಲ್ಲ ನೀನು ಕೂತ್ಕೊಂಡ್ರೆ ಟ್ರೀಟ್ ಕೊಡ್ತಾ ಇದ್ದೆ, ಸೆಕೆಂಡ್ ಕೊಟ್ರೆ ಟ್ರೀಟ್ ಕೊಡ್ತಾ ಇದ್ದೆ, ಎಲ್ಲರಿಗೂ ಕೊಡ್ತಾ ಇದ್ದೆ. ಬಟ್ ಇವಾಗ ನಾನು ಕೂತ್ಕೊಂಡ್ರು ಯಾಕೆ ನೀನ್ ಕೊಡ್ತಾ ಇಲ್ಲ ಅಂತ ಅವ್ನ ತಲೆಯಲ್ಲಿ, ಅಂದ್ರೆ ಯೂಶುವಲ್ ನಿಮ್ ಪೆಟ್ಸ್ ತಲೆಯಲ್ಲೂ ಇದು ಓಡ್ತಿರುತ್ತೆ. ರಿವಾರ್ಡ್ ಉಪಯೋಗಿಸ್ತೀರಾ ನೀವು? ಯಾವ ರಿವಾರ್ಡ್ ಕೊಟ್ರೆ ತುಂಬಾ ಚೆನ್ನಾಗಿ ಕಲಿತೆ ಅಂತ ಕೇಳ್ತಿದ್ರಲ್ಲ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಗ್ ಟ್ರೈನರ್ ಪುರುಷೋತ್ತಮ್. ಇವತ್ತು ನಮ್ ಜೊತೆ ಇದ್ದಾನೆ ಪ್ರಿನ್ಸ್. ಉಷಾ ಮೇಡಮ್ ಮನೆಗೆ ಬಂದಿದೀವಿ. ಸೊ ಅವನಿಗೆ ಟ್ರೈನಿಂಗ್ ಮುಗೀತು. ಅದ್ರ ಜೊತೆಯಲ್ಲಿ ಮೇಡಮ್ಗೆ ಒಂದು ಕನ್ಸರ್ನ್ ಇತ್ತು, ಗೋ ಟು ಬೆಡ್ ಅಂತ ಹೇಳಿದ್ರೆ ಅವನು ಬೆಡ್ಗೆ ಹೋಗ್ಬೇಕಾಗಿತ್ತು. ಅದನ್ನೊಂದನ್ನ ಇವ್ರ ಮನೇಲೆ ಮಾಡಿ ಎಲ್ಲರಿಗೂ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಿಮ್ಗೂ ನಿಮ್ಮ ಮನೇಲಿ ಒಂದು ಕ್ರೇಟ್ ಆಗಿರ್ಬೋದು. ಈಗ ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ, ನೀವು ಕ್ರೇಟ್ ತಗೊಂಡೋಗಿ ಬಾಗ್ಲಾಕಿದ ತಕ್ಷಣ ಪೆಟ್ಟಿ ಯಾವಾಗಲೂ ಆಚೆ ಬರೋಕ್ಕೆ ಟ್ರೈ ಮಾಡ್ತಿರುತ್ತೆ. ಹೌದು, ಕ್ರೇಟ್ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್, ಬಟ್ ಅದು ಪಾಸಿಟಿವ್ ರೀಇನ್ಫೋರ್ಸಲ್ ಆಗಬೇಕು. ಸೊ ಕ್ರೇಟ್ ಇದೆ ಅಂತ ಮಾತ್ರಕ್ಕೆ ಏನಾಗ್ತದೆ ಅಂದ್ರೆ, ನೀವು ತಗೊಂಡೋಗಿ ಕ್ರೇಟ್ ಅಲ್ಲಿ ಯಾವಾಗ ಕೂಡ ಮಾಡ್ತೀರಾ, ಬಟ್ ಅದನ್ನ ಏನು ಜೈಲ್ ತರ ಫೀಲ್ ಮಾಡಕ್ ಶುರು ಮಾಡುತ್ತೆ. ಸೊ ಯಾವಾಗ ಜೈಲ್ ತರ ಫೀಲ್ ಮಾಡಕ್ ಶುರು ಮಾಡುತ್ತೋ ಅವಾಗ ನಿಮ್ಗೆ ಅದು ಪೆಟ್ ಅಂದ್ರೆ ಕ್ರೇಟ್ ಟ್ರೈನಿಂಗ್ ಸಕ್ಸಸ್ ಆಗಲ್ಲ. ಸೊ ನೀವು ಪಾಸಿಟಿವ್ ರೀಇನ್ಫೋರ್ಸ್ ಅಲ್ಲಿ ಕ್ರೇಟ್ ಟ್ರೈನಿಂಗ್ ಅಂದ್ರೆ ಇದನ್ನ ನಾನು ಬೆಡ್ ನ ತಗೊಂಡಿದ್ದೀನಿ, ನೀವು ಇದರಲ್ಲಿ ಕ್ರೇಟ್ ಅಂತಾನೆ ಇಟ್ಕೊಳ್ಳಿ. ಕ್ರೇಟ್ ನ ಯಾವುದೇ ಕಾರಣಕ್ಕೂ ನೀವು ಪೆಟ್ ನ ಒಳಗಡೆ ಬಿಟ್ರೆ ಕ್ಲೋಸ್ ಮಾಡಬಾರ್ದು. ಕ್ಲೋಸ್ ಮಾಡಿದ್ರೆ ಏನಾಗ್ತಂದ್ರೆ ಅದಕ್ಕೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಮತ್ತೆ ನನ್ನ ಕೂಡಾಕ್ತಿದ್ದಾರೆ ಅನ್ನೋ ವಿಷಯ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇದು ನನಗೆ ಜೈಲ್ ತರ ಫೀಲ್ ಆಗಬಾರ್ದು. ಯಾವತ್ತೂ ಕ್ರೇಟ್ ಬಂದು ನನಗೆ ಒಂದು ರೂಮ್ ಅಥವಾ ನನ್ನ ಪ್ರೈವೇಟ್ ಸ್ಪೇಸ್ ಅಂತ ಯಾವಾಗ ಪೆಟ್ ಅರ್ಥ ಆಗುತ್ತೋ ಅದು ಅವಾಗ ನಿಮ್ಗೆ ಚೆನ್ನಾಗಿ ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಅದನ್ನ ಲಾಕ್ ಮಾಡಿ ಅದಕ್ಕೆ ಇರಿಟೇಟ್ ಮಾಡಂಗ್ ಮಾಡಬಾರ್ದು. ಇರಿಟೇಟ್ ಮಾಡಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಆಗ ನಿಮ್ಮ ಪೆಟ್ಟು ನಿಮ್ಮ ಮಾತು ಕೇಳಲ್ಲ. ನೀವು ಒಂದು ಮನೇಲಿ ಬೆಡ್ಡು ಇಲ್ಲ ಅಥವಾ ಕ್ರೇಟು ಇಲ್ಲ, ಒಂದ್ ಜಾಗ ಯಾರಾದ್ರೂ ಬಂದಾಗ ಅದು ಕುತ್ಕೋಬೇಕು, ಯಾರ ಮೇಲೂ ನೆಗೆಬಾರ್ದು, ಇರಿಟೇಟ್ ಮಾಡಬಾರ್ದು ಅಂದ್ರೆ ಫಸ್ಟ್ ನೀವು ಅದಕ್ಕೆ ಕಲ್ಸ್ಕೊಡ್ಬೇಕು. ಯಾವತ್ತೂ ಅಷ್ಟೇ ನೆಲದಿಂದ ಸ್ವಲ್ಪ ಹೈ ಪ್ರೊಫೈಲ್ ಇರಬೇಕು ನೀವು ತೋರಿಸುವಂತ ಒಂದು ಜಾಗ. ಈಗ ನೆಲದ ಮೇಲೆ ನೀವು ತೋರಿಸಿದ್ರೆ ಖಂಡಿತವಾಗ್ಲೂ ಅಲ್ಲಿಗೆ ಒಂದು ಶೀಟೋ ಇಲ್ಲ ಒಂದು ಬೆಡ್ಡೋ ಈ ತರದ ಏನಾದ್ರು ಮಾಡ್ಕೊಂಡಾಗ ಅದಕ್ಕೆ ನೀಟಾಗಿ ಅಸೋಸಿಯೇಟ್ ಆಗುತ್ತೆ. ಹೌದು, ನಾನು ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬಾರ್ದು ಅಂತ. ಸೊ ಬೆಡ್ಗೆ ಹೋಗು ಅಂತ ಹೇಳಿದ್ರೆ ನಿಮ್ ಪೆಟ್ಟು ಅಥವಾ ನಿಮ್ ಜಾಗಕ್ಕೆ ಹೋಗು ಅಂತ ಹೇಳಿದ್ರೆ ಅದು ಹೆಂಗ್ ಹೋಗ್ಬೇಕು ಅಂತ ತೋರಿಸ್ಕೊಡ್ತೀನಿ. ಯಾವಾಗ್ಲೂ ಬೆಡ್ ಬಂದು ನಿಮ್ಮ ಅಥವಾ ನೀವು ತೋರಿಸ್ತಾರಂತ ಆಬ್ಜೆಕ್ಟ್ ಬಂದು ರೈಟ್ ಹ್ಯಾಂಡ್ ಸೈಡ್ ಅಲ್ಲೇ ಇರಬೇಕು. ವೈಟ್ ಅ ಮಿನಿಟ್. ಕೆಲವರಿಗೆ ಇನ್ನೂ ಡೌಟ್ ಇದೆ, ನಾವು ಯಾವ ತರ ಟ್ರೈನಿಂಗ್ ನ ಮಾಡ್ತೀವಿ ಅಂತ. ಖಂಡಿತವಾಗ್ಲೂ ನಂದು ಪಾಸಿಟಿವ್ ರೀಇನ್ಫೋರ್ಸ್ ಟ್ರೈನಿಂಗ್. ನಾವು ಯಾವುದೇ ಕಾರಣಕ್ಕೂ ಹೊಡೆಯೋದು ಮಾಡೋದಿಲ್ಲ, ಮಾಡ್ಲೂಬಾರ್ದು. ಮಾಡಿದ್ರೆ ಆ ಕ್ಷಣಕ್ಕಷ್ಟೇ ಅವು ಬಿಹೇವ್ ಮಾಡ್ತವೆ, ಅದಾದ್ಮೇಲೆ ಮತ್ತೆ ಮಿಸ್ಬಿಹೇವ್ ಮಾಡಕ್ ಶುರು ಮಾಡ್ತವೆ. ಸೊ ನೀವು ತಾಳ್ಮೆಯಿಂದ ಕಲಿಸಿದ್ರೆ ಖಂಡಿತವಾಗ್ಲೂ ನಿಮ್ ಪೆಟ್ ಕಲ್ತ್ಕೊಳ್ಳುತ್ತೆ. ಸೊ ಈಗ ಪ್ರಿನ್ಸ್ ನನ್ನ ಮುಂದೆ ಕೂತಿದ್ದಾನೆ. ನನ್ನ ರೈಟ್ ಹ್ಯಾಂಡ್ ಸೈಡ್ಗೆ ಬೆಡ್ ಇದೆ. ಪ್ರಿನ್ಸ್, ಬೆಡ್. ಎಸ್, ಅವನು ಅಲ್ಲಿ ರೀಚ್ ಆಗಿದ ತಕ್ಷಣನೇ ನಾನು ಅವನಿಗೆ ಎಸ್ ಅಂತ ರಿವಾರ್ಡ್ ಮಾಡ್ತಾ ಇದ್ದೀನಿ. ಬೆಡ್. ಎಸ್. ಈಗ ನೀವು ಕೇಳ್ಬೋದು ಅವನಿಗೆ ಬೆಡ್ ಅಂದ್ರೆ ಗೊತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ. ಅವನು ಯಾವಾಗ ಅದ್ರ ಒಳಗಡೆ ಹೋದ ಅಂದ್ರೆ ಬೆಡ್ ಮೇಲೆ ಕೂತ್ಕೊಂಡ ಅಥವಾ ಕೇಜ್ ಒಳಗಡೆ ಹೋದ ಅಥವಾ ಒಂದು ಯಾವ್ದು ಡೆಡಿಕೇಟೆಡ್ ಸ್ಪೇಸ್ ಹೋದ ಅವಾಗ ನೀವು ಎಸ್ ಅನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಬೆಡ್. ಎಸ್. Okay, come back. Come here. Come here. Bed. No. No. Bed. Yes, good boy. Yes, good boy. Double reward ಮಾಡ್ತಾ ಇದ್ದೀನಿ. Yes. Bed. Bed. ಎಸ್. ಸೊ ಈ ಎಸ್ ಅನ್ನೋದು ಅಕ್ನಾಲೇಜಿಂಗ್ ವರ್ಬಲ್. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೀನಿ, ಎಸ್ ಅನ್ನೋ ವಿಷಯ ಬಹಳ ಬಹಳ ಇಂಪಾರ್ಟೆಂಟ್. ಕಮ್ ಹಿಯರ್. ಬೆಡ್.
ಫ್ರೆಂಡ್ಸ್ ಬೆಡ್. ಎಸ್, ಗುಡ್ ಬಾಯ್. ಎಸ್, ಈಗ ಹೇಳ್ಬೇಕು ಗುಡ್ ಬಾಯ್. ನಾವೇನ್ ಮಾಡ್ತೀವಿ, ಆ ಗುಡ್ ಬಾಯ್ ಇರೋ ವ್ಯಾಲ್ಯೂನ ಗುಡ್ ಬಾಯ್ ಹೇಳಿ ಹೇಳಿ ತೆಗೆದು ಬಿಟ್ಟಿರ್ತೀವಿ. ಯಾವುದೇ ಕಾರಣಕ್ಕೂ ಪೆಟ್ ಯಾವಾಗ ಬಿಹೇವ್ ಮಾಡ್ತಲ್ಲ ಅವಾಗ ಗುಡ್ ಬಾಯ್ ಹೇಳಕ್ ಶುರು ಮಾಡಿ. ಅವಾಗ ಅದಕ್ಕೆ ನಿಜವಾದ ಗುಡ್ ಬಾಯ್ ವ್ಯಾಲ್ಯೂ ಇರುತ್ತೆ. ನೀವು ಪದೇ ಪದೇ ಗುಡ್ ಬಾಯ್ ಹೇಳಿ ಹೇಳಿ ಅದಕ್ಕೆ ಆ ವ್ಯಾಲ್ಯೂನ ತೆಗಿಬೇಡಿ. ಪ್ಲೇಸ್. ಎಸ್, ಗುಡ್ ಬಾಯ್. ಪ್ಲೇಸ್ ಆದ್ರೂ ಹೇಳಿ, ಕ್ರೇಟ್ ಆದ್ರೂ ಹೇಳಿ, ಬೆಡ್ ಆದ್ರೂ ಹೇಳಿ. ಅಂದ್ರೆ ನೀವು ಯಾವ್ದನ್ನ ತಗೊಂಡ್ ಮಾಡ್ತಾ ಇದೀರಾ ಅದ್ರ ಮೇಲೆ ನೀವು ಈಸಿಯಾಗಿ ಟ್ರೈನ್ ಮಾಡ್ಕೋಬಹುದು. ಫ್ರೆಂಡ್ಸ್, ಫ್ರೆಂಡ್ಸ್, ಬೆಡ್, ಬೆಡ್. ಎಸ್, ಗುಡ್ ಬಾಯ್. ಎಸ್, ಬೆಡ್, ಬೆಡ್, ಬೆಡ್. ಎಸ್, bed, bed, no, no, yes, yes, yes. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಅವನಿಗೆ ಬೆಡ್ ಇಂದ ಅಲ್ದಲೆ ಒಂದು ರಿವಾರ್ಡ್ನು ಕೊಟ್ಟಿಲ್ಲ. ಅವನು ಸಿಕ್ಕಿರೋ ಅಷ್ಟು ರಿವಾರ್ಡ್ ಬೆಡ್ ಮೇಲೆ ಸಿಗ್ತಾ ಇದೆ. ನೀವು ಅಷ್ಟೇ ಕ್ರೇಟ್ ಒಳಗಡೆ ಹೋದಾಗಲೇ ರಿವಾರ್ಡ್ ಮಾಡಬೇಕು. ಇನ್ ಕೇಸ್ ಇಲ್ಲೇನೋ ಟ್ರೀಟ್ ಬಿಡಿಸ್ಬಿಟ್ರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ನೀವು ಏನು ಹೇಳ್ಕೊಡ್ತಾ ಇದೀರ ಅನ್ನೋ ವಿಷಯ ತಲೆಗೆ ಹೋಗಲ್ಲ. ಸೊ ಹಂಗಾಗಿ ಬಹಳ ಇಂಪಾರ್ಟೆಂಟ್, ನೀವು ಯಾವಾಗ ಯಾವ ಟೈಮಲ್ಲಿ ರಿವಾರ್ಡ್ ಮಾಡ್ತಾ ಇದ್ದೀರಾ. ಈಗ ಇನ್ ಕೇಸ್ ಬೆಡ್ ಮೇಲೆ ಹೋದ, ಅದಕ್ಕೆ ಸುಮಾರು ಹೊತ್ತಾದ್ಮೇಲೆ ನೀವು ರಿವಾರ್ಡ್ ಮಾಡಿದ್ರೆ ಯಾವ್ದಕ್ಕೆ ರಿವಾರ್ಡ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ರಿವಾರ್ಡ್ ಮಾಡುವಾಗ ಆ ಟೈಮಿಂಗ್ ಬಹಳ ಇಂಪಾರ್ಟೆಂಟ್. ಬೆಡ್. ಎಸ್, ನೋಡಿ ನಾನು ಇಲ್ಲಿಂದ ಕರ್ಕೋಗ್ತೀನಿ. ಬೆಡ್ ಫ್ರೆಂಡ್ಸ್, ಬೆಡ್, ನೌ, ಬೆಡ್. ಎಸ್, ಈಗ ನಾನೇ ಅವನು ಡಿಸ್ಟ್ರಾಕ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಬೆಡ್, ಬೆಡ್. ಎಸ್, ವೆರಿ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಆಕ್ಚುಲಿ ಪ್ರಿನ್ಸ್ ಬಹಳ ಫಾಸ್ಟ್ ಲರ್ನರ್ ಇದ್ದಾನೆ. ಅದರಲ್ಲಿ ಸಸ್ಟೈನ್ ಮಾಡಿಸೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ಏನಂದ್ರೆ ಇವೊಂದು ಫುಡ್ ಡ್ರೈವ್ ತುಂಬಾ ಚೆನ್ನಾಗಿದೆ, ಪ್ಲೇ ಡ್ರೈವ್ ತುಂಬಾ ಚೆನ್ನಾಗಿದೆ, ಕಡಲ್ ಡ್ರೈವ್ ತುಂಬಾ ಚೆನ್ನಾಗಿದೆ. ಮುದ್ದು ಮಾಡಿ ಕೂಡ ಮಾಡಿಸ್ಬೋದು, ಊಟ ಕೊಟ್ಟಿ ಕೂಡ ಮಾಡಿಸ್ಬೋದು, ಆಮೇಲೆ ಆಟ ಆಡಿಸಿ ಕೂಡ ಮಾಡಿಸ್ಬೋದು. ಎಸ್, ಬೆಡ್, ನೋ, ಎಸ್, ಗುಡ್ ಬಾಯ್. ವೈಟ್, ವೈಟ್, ಕಮ್ ಹಿಯರ್. ಎಸ್, ಈಗ್ಲೂ ಅಷ್ಟೇ ಇಷ್ಟು ಆಕ್ಷನ್ ಅಸೋಸಿಯೇಷನ್ ಬಂದು ಬೆಡ್ ಆಗಿದೆ. ಸೊ ಬೆಡ್ ಹೋದ, ಅದನ್ನ ಅಸೋಸಿಯೇಟ್ ಮಾಡಿದೀನಿ. ಬೆಡ್ ಅಲ್ಲಿ ಇದ್ದ, ವೈಟ್ ಮಾಡ್ತಾ ಇದ್ದ, ಅದನ್ನ ಅಸೋಸಿಯೇಟ್ ಮಾಡಿದೀನಿ. ವಾಪಸ್ ಬಾ, ಅದನ್ನ ಅಸೋಸಿಯೇಟ್ ಮಾಡಿದೀನಿ. ಇನ್ ದ ಸೆನ್ಸ್ ಈ ಮೂರು ವಿಷಯಕ್ಕೆ ಕನೆಕ್ಟ್ ಆಗಿರೋದು ಬೆಡ್. ಬೆಡ್, ವೆರಿ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಏನ್ ರಿವಾರ್ಡ್ ಉಪಯೋಗಿಸ್ತೀರಾ ನೀವು? ಯಾವ ರಿವಾರ್ಡ್ ಕೊಟ್ರೆ ತುಂಬಾ ಚೆನ್ನಾಗಿ ಕಲಿತೆ ಅಂತ ಕೇಳ್ತಿದ್ರಲ್ಲ, ಅವನ ಊಟ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಅವನ ಊಟದ ತಗೊಂಡು ಟ್ರೈನ್ ಮಾಡ್ತಾ ಇದೀವಿ. ಸೊ ಈಗ ಒಂದು ಡಿನ್ನರ್ ಕೂಡ ಕಂಪ್ಲೀಟ್ ಆಗುತ್ತೆ, ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ಎಸ್, ಕಮ್ ಹಿಯರ್ ಬಾಯ್. ಎಸ್, ಗುಡ್ ಬಾಯ್. ಬೆಡ್, ನೋ, ಎಸ್, ಗುಡ್ ಬಾಯ್. ಕಮ್ ಹಿಯರ್. ಬೆಡ್, ನೋ, ನೋ. ಸೊ ಈಗ ಅವನು ವೆಯ್ಟ್ ಮಾಡ್ತಿದ್ದಾನೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ, ಈಗ ಅವನು ಕೂತ ಅಂದ್ರೆ ರಿವಾರ್ಡ್ ಕೇಳ್ತಿದ್ದಾನೆ ಅವನು. ಈಗ ನಿಮ್ಮ ಕೆಲಸ ಬಹಳ ಇಂಪಾರ್ಟೆಂಟ್. ಈಗ ಅವ್ನು ಕೇಳ್ತಿದ್ದಾನೆ, ನಾನು ಕೂತಿದ್ದೀನಲ್ಲ, ಮುಂಚೆ ಎಲ್ಲ ನೀನು ಕೂತ್ಕೊಂಡ್ರೆ ಟ್ರೀಟ್ ಕೊಡ್ತಾ ಇದ್ದೆ, ಸೆಕೆಂಡ್ ಕೊಟ್ರೆ ಟ್ರೀಟ್ ಕೊಡ್ತಾ ಇದ್ದೆ, ಎಲ್ಲರಿಗೂ ಕೊಡ್ತಾ ಇದ್ದೆ. ಬಟ್ ಇವಾಗ ನಾನು ಕೂತ್ಕೊಂಡ್ರು ಯಾಕೆ ನೀನು ಕೊಡ್ತಾ ಇಲ್ಲ ಅಂತ ಅವ್ನ ತಲೆಯಲ್ಲಿ, ಅಂದ್ರೆ ಯೂಶುವಲ್ ನಿಮ್ ಪೆಟ್ಸ್ ತಲೆಯಲ್ಲೂ ಇದು ಓಡ್ತಿರುತ್ತೆ, ಕೂತ್ಕೊಂಡ್ರು ಯಾಕೆ ಕೊಡ್ತಾ ಇಲ್ಲ. ಅಲ್ಲಿ ಇನ್ ಕೇಸ್ ನಾವೇನಾದ್ರೂ ಅವನಿಗೆ ರಿವಾರ್ಡ್ ಮಾಡ್ಬಿಟ್ರೆ ಅಥವಾ ಅಸೋಸಿಯೇಷನ್ ತಗೋಬಿಟ್ರೆ, ಅವನು ಇದಕ್ಕೆ ಅಂದ್ರೆ ಈ ವಿಷಯನ ಮರ್ತೋಗ್ತಾನೆ, ಈ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡ್ತಾನೆ. ಒಂದೊಂದೇ ವಿಷಯ ನಾವು ಕಲಿಸ್ತಾ ಹೋದಷ್ಟು ಪೆಟ್ಗೆ ಏನು ಬುದ್ಧಿಶಕ್ತಿ ಜಾಸ್ತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅಲ್ಲಿ ಬಹಳ ಇಂಪಾರ್ಟೆಂಟ್ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಮಾರ್ಕಿಂಗ್ಸ್. ಬೆಡ್, ನಾವು ಈಗ ಅವನ್ನ ನಾನು ನೋಡಲ್ಲ, ನಾನು ಬೆಡ್ ನೋಡ್ತಾ ಇದ್ದೀನಿ. ಬೆಡ್, ಫ್ರೆಂಡ್ಸ್, ವೆರಿ ಗುಡ್ ಬಾಯ್. ಗೊತ್ತಾಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್. ಏನ್ ಅಸೋಸಿಯೇಟ್ ಮಾಡ್ತಾ ಇದೀವಿ, ಯಾವ್ದಕ್ಕೆ ನಿಮ್ಗೆ ರಿವಾರ್ಡ್ ಮಾಡ್ತಾ ಇದೀವಿ. ಆಚೆ ಬಂದಿನಲ್ವಾ ಫ್ರೆಂಡ್ಸ್? ಬೆಡ್, ಬೆಡ್, ಬೆಡ್. ಎಸ್, ಗುಡ್ ಬಾಯ್. ಗೊತ್ತಾಯ್ತಾ ನಿಮ್ಗೆ? ಇಷ್ಟೇ ಸಿಂಪಲ್ ವಿಷಯ, ಬಟ್ ಮಾಡಿಸ್ಬೇಕಾಗಿರೋ ತಾಳ್ಮೆ ನಿಮ್ದು, ಆ ಪೇಷನ್ಸ್ ತೋರಿಸ್ಬೇಕಾಗಿರೋ ತಾಳ್ಮೆ ನಿಮ್ದು. ಅವನಾಗ ಅವನೇ ಡಿಸ್ಟ್ರಾಕ್ಟ್ ಆಗಕ್ಕೆ ಆಯ್ತೀನಿ. ಹಿಯರ್, ಓಕೆ,
Prince, bed. No. Bed. Yes, good boy. Yes. Yes. ಈಗ ಮುದ್ದು ಕೂಡ ಮಾಡ್ತೀನಿ, ಇನ್ನೊಂದು ರಿವಾರ್ಡ್ ಕೊಡ್ತೀನಿ. Yes, good boy. Yes. Come here. Come here. Yes, ಇಲ್ಲೊಂದು ರಿವಾರ್ಡ್ ಕೊಡ್ತೀನಿ ಕಮ್ಮಿ ಇಯರ್ಗೆ. Bed. Go to bed. No. Yes, good boy. ಈಗ ನೀವು ಅಬ್ಸರ್ವ್ ಮಾಡಿ ನನ್ನ ಡಿಸ್ಟೆನ್ಸ್ ಎಷ್ಟಿದೆ. ಸೊ ಈಗ ಅವನಿಗೆ ಅಸೋಸಿಯೇಷನ್ ಸಿಗ್ತಾ ಇದೆ. ಎಸ್, ನಾನು ಬೆಡ್ಗೆ ಹೋದ್ರೆ ನನಗೆ ರಿವಾರ್ಡ್ ಸಿಗ್ತಾ ಇದೆ ಅಂತ. ಕಮ್ ಬ್ಯಾಕ್, ಕಮ್ ಬ್ಯಾಕ್. ಎಸ್, ಗುಡ್ ಬಾಯ್, ಕಮ್ ಬ್ಯಾಕ್. ಎಸ್. ಬೆಡ್. ನೋ, ನೋ. ಅಗೈನ್ ನಾನು ಒಂದು ಸ್ಟೆಪ್ ಮೂವ್ ಆಗ್ತೀನಿ. ಬೆಡ್. ವೆರಿ ಗುಡ್ ಬಾಯ್. ಸ್ಟೇ. ಕಮ್ ಬ್ಯಾಕ್. ವೆರಿ ಗುಡ್ ಬಾಯ್. ಸೊ ಅವ್ನಿಗೆ ನಾನು ಕೊಡ್ತಾರ ಟಾಸ್ಕ್, ಇಲ್ಲಿಗೆ ಬಾ, ನಿನ್ ಬೆಡ್ಗೆ ಹೋಗು, ಮತ್ತೆ ವಾಪಸ್ ಬಾ. ಸೊ ಅವನಿಗೆ ಬೆಡ್ ರಿವಾರ್ಡ್ ಬಿಟ್ಟು ಬಂದ್ಮೇಲೆ ರಿವಾರ್ಡ್ ಕೊಡ್ತಾ ಇದೀನಿ. ಅಸೋಸಿಯೇಷನ್ ಸಿಗ್ತಾ ಇದೆ. ಎಸ್, ನಾನು ಅದನ್ನ ಹೋಗಿ ಟಚ್ ಆದ್ರೆ ಅಥವಾ ಆ ಆಬ್ಜೆಕ್ಟ್ ನಾನು ಮುಟ್ಟಿದ್ರೆ ಅಥವಾ ಆ ಆಬ್ಜೆಕ್ಟ್ ಮೇಲೆ ನಾನು ಇದ್ರೆ ನನಗೆ ರಿವಾರ್ಡ್ ಸಿಗ್ತಾ ಇದೆ. ಪ್ಲೇಸ್. ನೋ, ನೋ. ಪ್ಲೇಸ್. ವೆರಿ ಗುಡ್ ಬಾಯ್. ವೈಟ್, ವೈಟ್, ವೈಟ್. Yes, good boy. Bed. Bed. No. 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 Prince. Bed. Very good boy. No. No. ಈಗ ನೋಡಿ, ಅರ್ಧ ಟಚ್ ಆಗಿದ್ದಾನೆ, ಅರ್ಧ ಆಚೆ ಇದ್ದಾನೆ. ಇದಕ್ಕೆ ನಾನು ರಿವಾರ್ಡ್ ಮಾಡಲ್ಲ. ಇವಾಗ ಏನ್ ಮಾಡ್ತೀನಿ, ಸ್ವಲ್ಪ ಮೂವ್ ಆಗ್ತೀನಿ. ಬೆಡ್. ಪ್ರಿನ್ಸ್. ಬೆಡ್. ವೆರಿ ಗುಡ್ ಬಾಯ್. ಎಸ್. Very good boy. Come back, come back, come back, come back, Prince. Prince, come back. Yes. ಈಗ ಟಾಸ್ಕ್ ಕೊಡೋಣ, ಬೆಡ್ಗೆ ಹೋಗು ಅಂತ. ಬೆಡ್. No. Bed. No. Yes, good boy. Right? Yes. Yes. Come back. Come back. Very good boy. Very good boy. ಸೊ ಇದು ಬೆಡ್ಗೆ ಹೋಗು ಅಂದ್ರೆ ಅವನು ಖಂಡಿತವಾಗ್ಲೂ ಬೆಡ್ಗೆ ಹೋಗ್ತಾನೆ. ಹೋಗೋಕೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಏನೇನ್ ಹೇಳ್ಕೊಟ್ಟಿದ್ರೆ ಅದನ್ನ ಖಂಡಿತವಾಗ್ಲೂ ನೀವು ಫಾಲೋ ಮಾಡ್ಬೇಕು. ಫಾಲೋ ಮಾಡ್ರೆ ನಿಮ್ ಪೆಟ್ ಕೂಡ ಯಾವುದೇ ಪೆಟ್ ಆಗಿದ್ರು ನಿಮ್ಮನ್ನ ಫಾಲೋ ಮಾಡಕ್ ಶುರು ಮಾಡುತ್ತೆ. ಕಮ್ ಬ್ಯಾಕ್. ಬೆಡ್. ನೋ, ನೋ, ನೋ. ಸೊ ಇವಾಗ ಅವನ ಅಸೋಸಿಯೇಷನ್ ನಮ್ನೇ ಕೇಳ್ತಿದ್ದಾನೆ ಏನ್ ಮಾಡ್ಬೇಕು ಅಂತ. ಸೊ ಈಗ ನೀವು ಹೇಳ್ಕೊಡ್ಬೇಕಾಗಿರೋ ಕೆಲಸ ನಿಮ್ದೆ. ಬೆಡ್. Yes, good boy. Bed. No. Bed. Very good. Come back. Come back. Here. Go to bed. No. Bed. ಈ ಕೇಳ್ತಾ ನೋಡಿ, ನಾನು ನೋಡ್ತಾ ಇಲ್ಲ. ವೆರಿ ಗುಡ್ ಬಾಯ್. ವೆರಿ ಗುಡ್ ಬಾಯ್. ವೆರಿ ಗುಡ್ ಬಾಯ್. ಆಲ್ವೇಸ್ ಯುವರ್ ಪೆಟ್ ಬೆಡ್ ಶುಡ್ ಬಿ ಅಟ್ ಯುವರ್ ರೈಟ್ ಹ್ಯಾಂಡ್ ಸೈಡ್. ಇದು ಬಹಳ ಮಂತ್ರ. ನೀವು ಕೇಜಾದ್ರು ತಗೊಳ್ಳಿ, ಏನೋ ತಗೊಳ್ಳಿ. ಈಗ ಅವನ ಡಿಸ್ಟ್ರಾಕ್ಟ್ ಆಗಿದ್ದಾನೆ. ಇಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ ಇದೆ. ಕಾರಣ ಏನು ಅಂದ್ರೆ ನನ್ನ ಮಗಳು ಬಂದಿದ್ದಾಳೆ, ಅವಳು ತುಂಬಾ ಆಟ ಆಡ್ತಿದ್ದಾಳೆ. ಸೊ ಹಂಗಾಗಿ ಅವನಿಗೂ ಡಿಸ್ಟ್ರಾಕ್ಷನ್ಸ್, ನಮಗೂ ವಿಡಿಯೋ ಮಾಡೋ ಡಿಸ್ಟ್ರಾಕ್ಷನ್ಸ್. ಸಾರಿ, ಮೇಡಮ್ ಕೈಲೇ ಮಾಡಿಸ್ತಾ ಇದೀನಿ ವಿಡಿಯೋನ. ದಯವಿಟ್ಟು ತಪ್ಪು ತಿಳಿಬೇಡಿ. ನನ್ನ ಮಗಳನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಸೊ ಫ್ರೆಂಡ್ಸ್, ಈಗ ಅವನು ಆಟ ಆಡ್ತಿದ್ದಾನೆ. ಬೆಡ್. ಬೆಡ್. ಫ್ರೆಂಡ್ಸ್. ಬೆಡ್. ನೋ. ಫ್ರೆಂಡ್ಸ್. ಬೆಡ್. ವೆರಿ ಗುಡ್ ಬಾಯ್. ವೆರಿ ಗುಡ್ ಬಾಯ್. ಎಸ್. ಗೋ. ಫ್ರೆಂಡ್ಸ್. ಫ್ರೆಂಡ್ಸ್. ಬೆಡ್. Bed. Very good boy. Very good boy. Yes. Yes. So, ಇದಾಗಿತ್ತು ಬೆಡ್ ಅಂತ ಅಥವಾ ಕ್ರೇಟ್ ಅಂತ ಅಥವಾ ನಿಮ್ಮ ಯಾವುದೇ ಒಂದು ಸ್ಪೆಷಲ್ ಆಬ್ಜೆಕ್ಟ್ ಅಥವಾ ಒಂದು ಯಾರಾದ್ರೂ ಮನೆಗೆ ಬಂದಾಗ ಒಂದು ಜಾಗದಲ್ಲಿ ಕೂತ್ಕೋ ಅಂತ ಹೇಳೋದಕ್ಕೆ ಕಮಾಂಡ್. ಸೊ ಈ ಈಸಿ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ ಪೆಟ್ ಕೂಡ ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಥ್ಯಾಂಕ್ ಯು ಉಷಾ ಮೇಡಮ್, ನಿಮ್ಮ ಮಗುನ ನಮ್ಮ ಮನೆಗೆ
ನಮ್ಮನ್ನ ನಂಬಿ ಕಳ್ಸಿಕೊಟ್ಟಿದ್ದಕ್ಕೆ ನಿಮ್ಮ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀವಿ. ನಿಮ್ಮ ಟ್ರಸ್ಟ್ಗೆ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು.